ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ಧರ್ಮಸ್ಥಳದ ವಿಚಾರ ನಾವು ಕೂಡ ಸಾಕಷ್ಟು ದಿನಗಳಿಂದ ಚರ್ಚೆ ಮಾಡ್ತಾ ಇದ್ದೀವಿ. ಈ ಧರ್ಮಸ್ಥಳದಲ್ಲಿ ಶವ ಸಾಗಾಟ ಮಾಡಿದಂತಹ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ, ಸಾಕಷ್ಟು ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇರೋದು. ಯಾಕಂದ್ರೆ ಈಗಾಗಲೇ ಆಂಬ್ಯುಲೆನ್ಸ್ ಡ್ರೈವರ್ಗಳು, ಶವ ಸಾಗಾಟ ಮಾಡಿದಂತಹ ಆಂಬ್ಯುಲೆನ್ಸ್ ಡ್ರೈವರ್ಗಳ ವಿಚಾರಣೆ ಆಗುತ್ತೆ. ಅದಾದ್ಮೇಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ವಿಚಾರಣೆ ಆಗುತ್ತೆ. ಇದೆಲ್ಲದರ ನಡುವೆ ಅವರ ಹೇಳಿಕೆಗಳು ಬೇರೆ ಬೇರೆ ರೀತಿಯ ಟರ್ನ್ಗಳನ್ನ ಪಡ್ಕೊಳ್ತಾ ಇದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಂದಿನಂತೆ ನನ್ನ ಜೊತೆ ಇದ್ದಾರೆ ನಾಡಿನ ಹಿರಿಯ ಪತ್ರಕರ್ತರಾದಂತಹ ಶಶಿಧರ್ ಭಟ್ ಸರ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಪೂರ್ಣಿಮಾ. ಸರ್, ಈಗ ಧರ್ಮಸ್ಥಳದ ವಿಚಾರ ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವುದು. ಈ ಸೌಜನ್ಯ ಅತ್ಯಾಚಾರ ಪ್ರಕರಣದ ನಂತರ, ಅತ್ಯಾಚಾರ ಕೊಲೆ ಪ್ರಕರಣದ ನಂತರ ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತಾ ಇದೆ. ಅಲ್ಲಿ ಆದಂತಹ ಕೆಲವೊಂದಿಷ್ಟು ಘಟನೆಗಳು ಎಲ್ಲವೂ ಕೂಡ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಈಗ ಶವ ಸಾಗಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಹೇಳಿದ್ರಿ, ಡಿಸ್ಕಸ್ ಮಾಡಿದ್ವಿ ನಾನು ನೀವು ಕೂಡ. ಇಬ್ಬರು ಆಂಬ್ಯುಲೆನ್ಸ್ ಡ್ರೈವರ್ಗಳ ವಿಚಾರಣೆ ಆಯಿತು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ವಿಚಾರಣೆ ಆಯಿತು. ಈಗ ಈ ಶವ ಸಾಗಾಟದ ಸುತ್ತ ಒಂದಷ್ಟು ಅನುಮಾನಗಳು. 26 ಮೃತದೇಹಗಳನ್ನ ಸಾಗಿಸೋದಕ್ಕೆ ಸುಮಾರು 1,30,000 ರೂಪಾಯಿ ಖರ್ಚಾಗಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಖರ್ಚು ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಕೂಡ ನಮ್ಮ ಹತ್ರ ಇದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ ಸರ್? ಒಂದು ಪೂರ್ಣಿಮಾ, ಶವಹೂತ ಪ್ರಕರಣ ಇದೆಯಲ್ಲ, ಆ ಪ್ರಕರಣದ ಒಂದು ಅಂಗ ಇದು ಶವ ಸಾಗಿಸಿದ್ದು ಪೋಸ್ಟ್ ಮಾರ್ಟಮ್ಗೆ. ಒಂದು ಶವ ಹೂತದ್ದು, ಸೊ ಅದರ ಸತ್ಯ ಏನು ಹೊರಗೆ ಬರ್ತಾ ಇಲ್ಲ. ಇನ್ನೊಂದು, ಗ್ರಾಮ ಪಂಚಾಯಿತಿಯ ಒಪ್ಪಿಗೆಯ ಮೇಲೇ, ಪೊಲೀಸ್ ಸೂಚನೆಯ ಮೇರೆಗೆ ಈ ಶವಗಳನ್ನು ಮಂಗಳೂರಿಗೆ ಸಾಗಿಸಿದ್ದು, ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ವಾಪಸ್ ತಂದು ಅದನ್ನು ದಫನ್ ಮಾಡಿದ್ದು. ಹಾಗಿದ್ರೆ ಅಲ್ಲಿ ತಂದು ಹೋಗದಂಥ ಶವಗಳನ್ನು ಇಲ್ಲಿ ಎಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ಆದರೆ ದಾಖಲೆಗಳಿವೆ. ದಟ್ಸ್ ಒನ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಇಂತಹ ಪ್ರಕರಣಗಳು ಏನಿವೆ, ಶವ ಅನ್ಐಡೆಂಟಿಫೈಡ್ ಇರ್ಬೋದು, ಐಡೆಂಟಿಫೈಡ್ ಇರ್ಬೋದು, ಅದನ್ನು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಬೇಕು ಅಲ್ವಾ? ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಯೋದು ಪೋಸ್ಟ್ ಮಾರ್ಟಮ್. ಖಂಡಿತ. ಸೊ ಒಂದೊಮ್ಮೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಜಾಗ ಇಲ್ಲ ಅಂತಾದರೆ ನೀವು ಇನ್ಯಾವ ಆಸ್ಪತ್ರೆಗೆ ಹೋಗ್ತೀರಿ, ಹ್ಯಾಂಗೆ ಹೋಗ್ತೀರಿ, ಏನು ಮಾಡ್ತೀರಿ ಅನ್ನೋ ಪ್ರಶ್ನೆ. ಇಲ್ಲಿ ಅನುಮಾನಕ್ಕೆ ಕಾರಣ ಆಗಿದ್ದು ಅಂದರೆ, ಇಲ್ಲಿ ಶವಗಳನ್ನು ಮಂಗಳೂರಿನ ಒಂದು KS ಹೆಗಡೆ ಹಾಸ್ಪಿಟ್ಲಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ವಾಪಸ್ ತಂದು ಸಿ ದಟ್ ನಾವು ಅಂತ್ಯಕ್ರಿಯೆ ನೆರವೇರಿಸಿದ್ವಿ ಅಂತ ಹೇಳ್ತಾರೆ. ಸೊ ಇದನ್ನು ಹೇಳುವಾಗ ಯಾರು ಶವ ಸಾಗಿಸಿದ್ದಾರೆ ಅವರ ಹೇಳಿಕೆಗೂ, ಸೊ ನೀವು ಗ್ರಾಮ ಪಂಚಾಯಿತಿಯ ದಾಖಲೆಗಳಲ್ಲಿ ಸಿಕ್ಕಂತಹ ಅಂಕಿಅಂಶಗಳಿಗೂ ತುಂಬ ವ್ಯತ್ಯಾಸ ಇದೆ. ಖಂಡಿತ. ಒಂದು, ಸೊ 26 ದೇಹಗಳನ್ನು ಟ್ರಾನ್ಸ್ಫೋರ್ ಮಾಡಿದಾಗ 1,28,000 ರೂಪಾಯಿಯನ್ನು ಗ್ರಾಮ ಪಂಚಾಯಿತಿ ಪೇ ಮಾಡಿದೆ. ಸೊ ಅದು ಏನು ಅಂದರೆ, ಇದು ಯಾವ ಅವಧಿಯಲ್ಲಿ ಅಂದರೆ, ರಿಸೀಟ್ ವಾಸ್ ಜನರೇಟೆಡ್ ಬಿಟ್ವೀನ್ 2014 ಆ್ಯಂಡ್ 2019. 2014ರಿಂದ 2019 ಅವಧಿಯಲ್ಲಿ ಯು ಸಿ ದಟ್ ಈ ರಿಸೀಟ್ ಹೇಳ್ತಾ ಅವಧಿಯಲ್ಲಿ ಮಾಡಿದ್ದೀವಿ. ಇದು ಹಲವು ರೀತಿಯ ಅನುಮಾನಗಳಿಗೆ ಕಾರಣ. ಅದರ ಜೊತೆಗೆ ಸೊ ಕುಡ್ ನಾಟ್, ಅವರ್ ರಿಪೋರ್ಟ್ ಹೇಳ್ತೆ, ಸೆಕ್ಯೂರ್ ರಿಸೀಟ್ ಫಾರ್ ಆಲ್ ಅನ್ಯಾಚುರಲ್ ಡೆತ್ ರಿಪೋರ್ಟ್ಸ್. ಸೊ ಇದು ಕ್ಲಾಸಿಕ್ ನೋಡಿ ಇದರಲ್ಲಿರೋದು. ಈಗ ಮೊದಲು ಹೇಳಿದ ಹಾಗೆ ನೀವು 26 ಹೆಣಗಳನ್ನು ತಗೊಂಡು ಹೋಗೋದಕ್ಕೆ ನಿಮ್ಗೆ ಸಿಕ್ಕಿದೆ, ಇದು ಇಷ್ಟು ಲಕ್ಷ ಖರ್ಚು ಮಾಡಿದ್ದೀವಿ ಅಂತ. ಆದರೆ ಉಳಿದ ಎಲ್ಲ ಅನ್ಐಡೆಂಟಿಫೈಡ್ ಡೆತ್ ರಿಪೋರ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳಿಲ್ಲ. ಅಲ್ಲಿ ದಾಖಲೆಗಳಿದ್ರೆ ಎಲ್ಲದಕ್ಕೂ ಇರಬೇಕಲ್ವಾ? ಕೆಲವು ಹೆಣಗಳಿಗೆ ಮಾತ್ರ ದಾಖಲೆ, ಕೆಲವು ಹೆಣಗಳಿಗೆ ಇಲ್ಲ. ಅದರ ಅರ್ಥ ಏನು ಅಂತ. ಅದರ ಜೊತೆಗೆ ನೋಡಿ, ಇದು ಈ ವರದಿ ಹೇಳುತ್ತೆ, ಬೆಂಗಳೂರು ಪೋಸ್ಟ್ ವರದಿ, ಈ ಬಹಳ ಅಥೆಂಟಿಕೇಟ್ ಜೊತೆಗೆ ಒಂದಷ್ಟು ಡಾಕ್ಯುಮೆಂಟ್ಸ್ ಎಸ್ 2018 ಅಲ್ವಾ? ಅದ್ರ ಜೊತೆಗೆ ಈ ವರದಿ ಹೇಳುತ್ತೆ, ಎಲ್ಲಿ ಬೆಳ್ತಂಗಡಿಯಲ್ಲಿ ಆಂಬ್ಯುಲೆನ್ಸ್ ಬಿಸ್ನೆಸ್ ಇಟ್ಕೊಳ್ಳದೆ ಅದು ಸಿಕ್ಕಾಪಟ್ಟೆ ಪ್ರಾಫಿಟೇಬಲ್ ಅಂತ, ಲುಕರೇಟಿವ್ ಬಿಸ್ನೆಸ್ ಆಗಿದೆ ಅಂತ. ಇನ್ನೆಲ್ಲೂ ಈ ರೀತಿ ಸಾಧ್ಯ ಇಲ್ಲ. ಸೊ ಅದಕ್ಕೆ ನೀವು ಅವ್ರು ಚಾರ್ಜ್ ಮಾಡೋದು, ಅದರಲ್ಲಿ ಇರುವ ವ್ಯತ್ಯಾಸಗಳು ಈ ವರದಿಯಲ್ಲಿವೆ.
ಕೆಲವು ಹೆಣಗಳನ್ನ ಸಾಗಿಸೋದಕ್ಕೆ ಹೋಗ್ತಾರೋದಕ್ಕೆ 8,000, ಇನ್ನೊಂದು ಕೆಲವು 7,000, 4,000, 14ರಲ್ಲಿ ಜಾಸ್ತಿ, 18ರಲ್ಲಿ ಕಡಿಮೆ. ಇಂತಹ ಅಂಶಗಳು ಈ ವರದಿಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳುತ್ತೆ ನೋಡಿ. ಫಾರ್ ಇನ್ಸ್ಟೆನ್ಸ್, ಇನ್ 2018 the panchayat paid 7,000 for a transport one dead body to and fro, ಅಂದರೆ ತಗೊಂಡೋಗಿ ತಗೊಬರೋದಕ್ಕೆ, ಆಯಿತಾ. ಇನ್ ಅನದರ್ ಇನ್ಸ್ಟೆನ್ಸ್ ಇನ್ 2014 8,600 ವಾಸ್ ಸ್ಪೆಂಟ್. ಅಂದರೆ ನೀವು ವರ್ಷ ಆದಾಗ ರೇಟ್ ಜಾಸ್ತಿ ಆಗಬೇಕು. ಇದರಲ್ಲಿ ಮೊದಲು ಯಾವಾಗಲೂ ನೀವು 2014ರಲ್ಲಿ ಅತಿ ಜಾಸ್ತಿ ಕೊಟ್ಟಿದ್ದೀರಿ, 2018ರಲ್ಲಿ ಕಡಿಮೆ ಕೊಟ್ಟಿದ್ದೀರಿ. ಅರ್ಥ ಏನು? 2014 ಅನಿವಾರ್ಯತೆ ಜಾಸ್ತಿ ಕೊಟ್ಟು ಆ ಹೆಣವನ್ನು ಸಾಗಿಸುವಂಥ ಅನಿವಾರ್ಯತೆ ಏನಿತ್ತು ಅಂತ. ಅದ್ರ ಜೊತೆಗೆ ಅವನು ಆಂಬ್ಯುಲೆನ್ಸ್ ಏನಿದೆ, ಬಾಬಾ ಆಂಬ್ಯುಲೆನ್ಸ್ ಅಂತ ಒಂದು ವಿಚಾರಣೆ ನಡೀತು, ಗೊತ್ತೇ ನಮಗೆ, ಅಬ್ದುಲ್ ಜಲೀಲ್ ಅಂತ. ಸೊ ಅವನೇನು ಹೇಳ್ತಾನೆ ಅಂತಂದರೆ, ಇನ್ ಸಮ್ ರಿಸೀಟ್ ದ ಕಾಸ್ಟ್ ಈಸ್ ಎ ಲಿಟ್ಲ್ ಹೈಯರ್ ಬಿಕಾಸ್ ವಿ ಪ್ರೊವೈಡ್ ಮಟೀರಿಯಲ್ಸ್ ಲೈಕ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಇಫ್ ದ ಬಾಡಿ ಈಸ್ ಡಿಕಂಪೋಸ್ಡ್, ಆಯಿತಾ. ವಿ ನೀಡ್ ದ ಅದರ್ ಮಟೀರಿಯಲ್ಸ್ ಫಾರ್ ಟ್ರಾನ್ಸ್ಪೋರ್ಟ್. ದುಡ್ಡು ಯಾಕೆ ಜಾಸ್ತಿ ಕೊಟ್ಟಿದ್ದೀವಿ ಅಂದರೆ ಬಾಡಿ ಡಿಕಂಪೋಸ್ ಆಗಿತ್ತು. ಅಂದರೆ ಡಿಕಂಪೋಸ್ ಆಗಿತ್ತು ದೇಹ ಅಂದರೆ ಒಟ್ಟು ಆ ವ್ಯಕ್ತಿ ಹಸುನಿಗಿದ್ದಕ್ಕೂ ಆ ಬಾಡಿಯನ್ನು ಕಂಡಿಡುವುದಕ್ಕೆ ನಡುವೆ ಭಾಳ ಅಂತರ ಇತ್ತು. ಅಂದರೆ ಬಿದ್ದ ಸಕ್ಕಣಕ್ಕೆಲ್ಲ ಯಾಕೆ ಡಿಕಂಪೋಸ್ಡ್ ಆಗುವವರೆಗೆ ಆ ಹೆಣ ಕಂಡಿಲ್ಲ? ಆ ಹೆಣವನ್ನು ಇನ್ನೆಲ್ಲೋ ಮರ್ಡರ್ ಮಾಡಿ ತಂದು ಯಾರೂ ಕಾಣದಿರೋ ಜಾಗದಲ್ಲಿ ಹೊತ್ತಾಕ್ಬಿಟ್ಟು ಅದು ಡಿಕಂಪೋಸ್ ಆಗೋದು ಮಾಡಿದ್ರೆ. ಸೊ ಇದು ಅದರ ಜೊತೆಗೆ ಯಾಕೆ KS ಹೆಗ್ಡೆ ಹಾಸ್ಪಿಟ್ಲಿಗೆ ತಗೊಂಡೋದ್ರು, ವೆನ್ಲಾಕ್ ಹಾಸ್ಪಿಟ್ಲಿತ್ತು ಮಂಗಳೂರಿನಲ್ಲಿ. ಹೌದು. ಯಾಕೆ? ಅದಕ್ಕೆ ವೆನ್ಲಾಕ್ ಆಸ್ಪತ್ರೆಯ DMO ಅವರೊಂದು ಇದನ್ನು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. DS ಶಿವಪ್ರಸಾದ್ ಅಂತ, ಈಸ್ ದ DMO ಆಫ್ ವೆನ್ಲಾಕ್ ಹಾಸ್ಪಿಟಲ್. ಇನ್ ವೆನ್ಲಾಕ್ 20 ಬಾಡೀಸ್ ಕ್ಯಾನ್ ಬಿ ಯು ಸಿ ದಟ್ ಇದು ಮಾಡಬಹುದು ಅಂತ. 20 ದೇಹವನ್ನು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಇಡಬಹುದು ಅಂತ ಮ್ಯಾಚ್ಯೂರ್ ಇದರಲ್ಲಿ. ಆ್ಯಂಡ್ ದ ಪೊಲೀಸ್ ಡಿಸೈಡ್ ವೆದರ್ ಟು ಸೆಂಡ್ ದ ಬಾಡೀಸ್ ಟು ಪೋಸ್ಟ್ ಮಾರ್ಟಮ್ ಆರ್ ಎಲ್ಲಿ ಕಳಿಸ್ಬೇಕು ಅಂದರೆ ಪೊಲೀಸ್ ನಮ್ಮಲ್ಲಿ 20 ಬಾಡಿ ಇಡ್ಬೋದು, ನೋ ಪ್ರಾಬ್ಲಮ್. ಯಾವ ದಟ್ ಫೆಸಿಲಿಟಿ ವೆನ್ಲಾಕ್ದಲ್ಲಿ 20 ದೇಹಗಳನ್ನು ಅಲ್ಲಿ ಇಡುವುದಕ್ಕೆ ಅವಕಾಶ ಇದ್ದರೂ ಕೂಡ ಯಾಕೆ ಹೆಣಗಳನ್ನು KS ಹೆಗ್ಡೆ ಆಸ್ಪತ್ರೆಗೆ ಸಾಗಿಸಲಾಯಿತು? ಅದು ಈಗಾಗಲೇ ಅಲ್ಲಿರೋ ಡಾಕ್ಟ್ರ್ ಅವರು ಶೆಟ್ಟಿ ಅಂತ ಅವ್ರ ಮೇಲೆ ಹಲವು ದೂರುಗಳು ಬಂದಿವೆ. ಅದನ್ನ ಮಟ್ಟಣ್ಣ ಅವರು ಮಾತಾಡಿದ್ದಾರೆ, ಹೋರಾಟಗಾರರು ಮಾತನಾಡಿದ್ದಾರೆ, ಎಲ್ಲರೂ ಕೂಡ ಅಲ್ಲಿ ಮಾತನಾಡಿದ್ದಾರೆ. ಸೊ ಅಲ್ಲಿ ಅದೇ ಹಾಸ್ಪಿಟ್ಲಿಗೆ ಅದನ್ನು ತನಿಖೆ ಮಾಡಬೇಕಾಗಿದೆ. ಸರ್ಕಾರಿ ಆಸ್ಪತ್ರೆ ಒಂದು ಇದರಲ್ಲಿ ಯು ಸಿ ದಟ್ ಬೆಳ್ತಂಗಡಿಯಲ್ಲಿ ಇದೆಯೋ ಇಲ್ವೋ ಅನ್ನುವುದು ಅವಕಾಶ. ಕೆಲವರು ಹೇಳೋ ಪ್ರಕಾರ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ಬೋದು ಬೆಳ್ತಂಗಡಿಯಲ್ಲಿ ಅಂತಾರೆ. ಅದರ ಕ್ಲಾರಿಟಿ ಬರಬೇಕು. ಅದ್ರ ಜೊತೆಗೆ ಈ ವರದಿ ಹೇಳುತ್ತೆ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಬೈ ಜಲೀಲ್. ಅವನೇ ಕಾಂಟ್ರಾಡಿಕ್ಟರಿ ಹೇಳಿಕೆಗಳನ್ನು ಕೊಡ್ತಿದ್ದಾನೆ. ಅದು ವಾಯ್ ಅಂತ. ಜಲೀಲ್ ಸೆಡ್ ದಟ್ ಇನ್ ದ ಕೇಸ್ ಆಫ್ ಅನ್ಐಡೆಂಟಿಫೈಡ್ ಬಾಡೀಸ್ ದೇ ಆರ್ ಕೆಪ್ಟ್ ಎಕ್ಸಾಕ್ಟ್ಲಿ ಫಾರ್ 8 days at KS ಹೆಗ್ಡೆ ಹಾಸ್ಪಿಟಲ್. However, one panchayat document shows that a dead body transported on May 15, 2018 was brought back on May 31st, 2018. ಸೊ ಇಷ್ಟು ದಿನಗಳ ಕಾಲ ಬಾಡಿಯನ್ನು ಆಸ್ಪತ್ರೆಯಲ್ಲಿ, ಖಾಸಗಿ ಆಸ್ಪತ್ರೆಯಲ್ಲಿ ಯಾಕೆ ಇಡಬೇಕಿತ್ತು? ನೀವು ಯು ಸಿ ದಟ್ ಮೇ 15ಕ್ಕೆ ಹೋದಂಥ ಬಾಡಿ ಮೇ 31ಕ್ಕೆ ವಾಪಸ್ ಬರುತ್ತೆ. ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಅಷ್ಟು ದಿನ ಬೇಕಾ? ಒಂದು ಪ್ರಶ್ನೆ. ಸೊ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ KS ಹೆಗ್ಡೆ ಆಸ್ಪತ್ರೆಯಲ್ಲಿ ಅಷ್ಟು ದಿನ ಬೇಕಾಗುತ್ತೆ ಅಂದರೆ ಅದು ವೆನ್ಲಾಕ್ ಆಸ್ಪತ್ರೆ ತಗೊಂಡೋಗ್ಬೋದಾಗಿತ್ತು. ನೀವು ಇಲ್ಲೂ ರಶ್ ಇದೆ ಆಗಲ್ಲ ಅಂತಂದರೆ ವೈ ಯು ಆರ್ ಟೇಕಿಂಗ್ ದಟ್ ಬಾಡೀಸ್ ಟು ದ KS ಹೆಗ್ಡೆ ಹಾಸ್ಪಿಟಲ್? ಅಲ್ಲಿಗೆ ತಗೊಂಡೋಗ್ಬಿಟ್ಟು ನೀವು ಯಾಕೆ ಪೋಸ್ಟ್ ಮಾರ್ಟಮಿಗೆ ಅಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಅದರ ಕಾರಣಗಳೇನು? ಸೊ ಇದು ನಿಗೂಢವಾದದ್ದು ಅಂತ. ಇದರ ಜೊತೆಗೆ ನೋಡಿ, when now payments are made and who makes them, Jalil said it is based on the understanding between the police and us. There is an understanding. ಯಾರು ಬಾಡಿಯನ್ನು ತೆಗೆದುಕೊಂಡು ಹೋಗುತ್ತೆ ಆಂಬ್ಯುಲೆನ್ಸು ಮತ್ತು ಪೊಲೀಸರ ನಡುವೆ there is an understanding. What that understanding? What is behind that?
ಸೊ ಇದಕ್ಕೊಂದು ನಿಯಮ ಇಲ್ಲ ಅಂತ. ಸಮ್ಟೈಮ್ಸ್ ಆಫ್ಟರ್ 3 or 4 ಡೇಸ್ ಕೆಲವೊಮ್ಮೆ ಯಾವಾಗ ಕೊಡ್ತಿದ್ರು, ಕೆಲವೊಮ್ಮೆ ಯಾಕದು ಒಂದು ಪೇಮೆಂಟಿಗೆ ಒಂದು ವಿಧಾನ ಬೇಕಲ್ವಾ, ಯಾವಾಗ ದುಡ್ಡು ಕೊಡಬೇಕು, ಪೇಮೆಂಟ್ ಬಿಲ್ಲು ಇದೆ ನೋಡಿ ಸರ್. ಸೊ ಬಾಬಾ ಆಂಬ್ಯುಲೆನ್ಸ್ ಬೆಳ್ತಂಗಡಿ ರೆಸಿಪ್ಟ್ ನೋಡಿ, ವೆನ್ ಇಟ್ ವಾಸ್ ಪಾಯಿಂಟೆಡ್ ಔಟ್ ದಟ್ ದ ಬಿಲ್ಸ್ ಕ್ಯಾರಿ ದ seal of the Dharmasthala Panchayat, he changed his statement. He changed his statement saying the payments were made by the Panchayat. It is normal to say police paid the bills because they are the ones who call an ambulance for the service. So ಪೊಲೀಸರು ಪೋಸ್ಟ್ಮಾರ್ಟಮ್ ಮಾಡಿಸೋದು ಯಾರ ಕೆಲಸ? ಪೊಲೀಸರ ಕೆಲಸ ಅಲ್ವಾ. ಅವರು ಟ್ರಾನ್ಸ್ಪೋರ್ಟ್ ಮಂಗಳೂರಿಗೆ ಟ್ರಾನ್ಸ್ಪೋರ್ಟ್ ಮಾಡಿಸಿದ್ರೆ ಅಲ್ಲಿಗೆ ಬಿಲ್ ಕೊಡೋ ಕೆಲಸ ಯಾರ್ದು? ಪೊಲೀಸರು ಅಲ್ವಾ. ಇದು ಏನು ಸೂಚಿಸುತ್ತೆ ಅಂದರೆ, ಇಡೀ ಈ ಹೆಣ ಸಾಗಿಸುವುದರ ಹಿಂದೆ ಏನೋ ನಿಗೂಢವಾದದ್ದಿದೆ. ಖಂಡಿತ. ಒಂದು ಕಡೆ ಹೆಣ ಹೂತಿದ್ದು, ಇನ್ನೊಂದು ಕಡೆ ಹೆಣ ಸಾಗಿಸಿದ್ದು. ಅದರ ಜೊತೆಗೆ ಒಂದು ಪರ್ಟಿಕ್ಯುಲರ್ ಆಸ್ಪತ್ರೆಗೆ ಸಾಗಿಸ್ತಾರೆ ಅಂದರೆ ಪೊಲೀಸರು ಮತ್ತು ಆಸ್ಪತ್ರೆ ನಡುವೆ ಇರುವ ಲಿಂಕ್ ಏನು? ವಾಯ್ ಮಂಗಳೂರಲ್ಲಿ ಎಷ್ಟು ಆಸ್ಪತ್ರೆ ಇದೆ ಅಲ್ವಾ? ನೀವು ಅದ್ರ ಜೊತೆಗೆ ನೀವು ಬೆಳ್ತಂಗಡಿಯಿಂದ ಮಂಗಳೂರು 60 ಕಿಲೋಮೀಟರ್ ದೂರದಲ್ಲಿದೆ, ನಿಯರ್ಲಿ 60 ಕಿಲೋಮೀಟರ್ಸ್. ನೀವು 60 ಕಿಲೋಮೀಟರ್ ಆಸ್ಪತ್ರೆಗೆ ತಗೊಂಡೋಗಿ ಅಲ್ಲಿ ಇದು ಒಂದೇ ಆಸ್ಪತ್ರೆ ಇದೆಯೇನೋ ಅನ್ನುವ ಹಾಗೆ ಅದರಲ್ಲಿ ಮಾತ್ರ ಪೋಸ್ಟ್ಮಾರ್ಟಮ್ ಮಾಡಿಸ್ತೀರಿ. ಅಲ್ಲಿ 15 ದಿವಸಗಳ ಕಾಲ ಕೆಲವೊಂದು ಹೆಣಗಳು ಇದೆ. 2018 ಉದಾಹರಣೆ ಕೊಟ್ಟಿದ್ದಾರೆ. ಅಂದರೆ ನೀವು 15 ದಿವಸಗಳ ಕಾಲ ಅಲ್ಲಿ ಹೆಣವನ್ನು ಇಡ್ತಾ ಇರೋದು ಯಾಕೆ? ವಾಯ್? ಮತ್ತು ರೇಟ್ ವ್ಯತ್ಯಾಸಕ್ಕೆ ಯಾಕಂದರೆ ಡಿಕಂಪೋಸ್ ಅದಕ್ಕೆ ದುಡ್ಡು, ಇದಕ್ಕೆ ದುಡ್ಡು ಅಂತಾನೆ. ಆ ದುಡ್ಡು ಕೊಡಬೇಕಂದ್ರೆ ಯಾರು? ಸೊ ಇಡೀ ಈ ಪ್ರಕರಣ, ಹಣ ಸಾಗಿಸಿದ ಪ್ರಕರಣ ಇದೆಯಲ್ಲ, ಅದನ್ನು SIT ಸೀರಿಯಸ್ ಆಗಿ ತನಿಖೆ ಮಾಡಿದರೆ ಟ್ರುತ್ ವಿಲ್ ಕಮ್ ಔಟ್. ಎಕ್ಸಾಕ್ಟ್ಲಿ. ಇಡೀ ನಿಮಗೆ ಈ ಹೆಣ ಸಾಗಿಸಿದ ಪ್ರಕರಣದ ಸತ್ಯ ಹೊರಗೆ ಬಂದರೆ ಹೆಣ ಸೂತ ಪ್ರಕರಣದ ಸತ್ಯ ಕೂಡ ಹೊರಗೆ ಬಂದರೆ ಇಟ್ ಇಸ್ ಇಂಟರ್ ರಿಲೇಟೆಡ್. ಖಂಡಿತ ಹೌದು. ಇದು ಒಂದಕ್ಕೊಂದಕ್ಕೆ ಸಂಬಂಧ ಇರುವಂಥದ್ದು. ಮತ್ತು ನಮಗೆ ಗೊತ್ತಾಗ್ತಾ ಇದೆ, ಇದು SIT ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಸರ್. ಅಂದ್ರೆ ಒಂದಕ್ಕೊಂದು ಸಂಬಂಧ ಇದೆ. ಎಸ್, ಅದ್ರ ಈ ಒಂದೇನಾಗ್ತಾ ಇದೆ ಗೊತ್ತಾ, ಇದಕ್ಕೀಗ ಈ ನ್ಯೂಸ್ಗಳು ಲೀಕ್ ಮಾಡೋದು, ಪ್ಲಾಂಟ್ ಮಾಡೋದು ಕಡಿಮೆ ಆಗ್ತಾ ಇದೆ. ವೈ ಐ ಡೋಂಟ್ ನೋ. ಮೊದಲಿದ್ದಾಗಿಲ್ಲ ಪ್ಲಾಂಟ್ ಮಾಡೋದಕ್ಕೆ, ಇನ್ನೊಂದಕ್ಕೆ ಕಡಿಮೆ ಆಗ್ತಿದೆ. ಯಾಕೆ ಅದು SIT ನ್ಯೂಸನ್ನು ಹೊರ ಹಾಕ್ತಾ ಇಲ್ವಾ? SIT ಮೂಲಗಳು ಎಲ್ಲ ನ್ಯೂಸ್ಗಳಿಗೆ ಕಾಂಟ್ಯಾಕ್ಟ್ ಏನಿಲ್ವಾ? ಯಾಕೆ ಈಗ ಆಗ್ತಿದೆ ಅನ್ನೋ ಪ್ರಶ್ನೆ ಕೂಡ ಇದೆ. ಸೊ ಅದ್ರ ಜೊತೆಗೆ ಕೆಲವು ವಾಹಿನಿಗಳ ಪ್ರಕಾರ ಇಟ್ಸ್ ಗೋಯಿಂಗ್ ಟು ಬಿ ಕ್ಲೋಸ್ ನೌ. ರಿಪೋರ್ಟ್ ರೆಡಿ ಮಾಡಿದ್ದಾರೆ, ಅಂತಿಮ ರಿಪೋರ್ಟ್ ರೆಡಿಯಾಗಿದೆ, ಸರ್ಕಾರಕ್ಕೆ ಕೊಡ್ತಾರೆ, ಇಂಥ ಸುದ್ದಿಗಳು ಬೇರೆ ಹರಡ್ತಾ ಇವೆ. ಹಾಗಿದ್ದರೆ ಈಗ ಈ ರಿಪೋರ್ಟ್ ಕೊಟ್ಟು ಕೈ ತೊಳ್ಕೊತಾರೆ ಅಂದರೆ ಈ ಹೆಣ ಸಾಗಾಣಿಕೆ, ಹೆಣ ಹೂತ ಪ್ರಕರಣ ಸತ್ಯ ಹೊರಗೆ ಬರುತ್ತೆ ಅನ್ನೋದು ಹೊರಟೋಗಿದೆ. ಈಗ ಐ ಹ್ಯಾವ್ ನೋ ಮೈ ಓನ್ ಡೌಟ್ಸ್. ಈಗ ಹೆಣ ಸಾಗಿಸಿದ್ದು ಕೂಡ ನೀವು ಕಾನೂನು ಬಾಹಿರವಾಗಿ ಕೆಲವು ಚಟುವಟಿಕೆಗಳು ಇಲ್ಲಿ ನಡೆದಂತೆ ಇವೆ, ಅದಕ್ಕೆ ಹೊರಗೆ ಬರಬೇಕು. ಸೊ ಮತ್ತು ಅದರ ಸಂಬಂಧ ಏನಿದೆ? ಕೇಸಗಡೆ ಹಾಸ್ಪಿಟ್ಲು, ಪೊಲೀಸರು, ಗ್ರಾಮ ಪಂಚಾಯತಿ, ಧರ್ಮಸ್ಥಳದ ಆಡಳಿತ ಅಂದರೆ ಯಾರ್ದು ಅಂತ ಗೊತ್ತಲ್ವಾ, ಅವ್ರ ನಡುವೆ ಏನು ಸಂಬಂಧ ಇದೆ? ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ದಮ್? ವಾಟ್ ಈಸ್ ಹ್ಯಾಪನಿಂಗ್? SIT ವಿಲ್ ಹ್ಯಾವ್ ಟು ಎನ್ಕ್ವೈರ್ ಆ್ಯಂಡ್ ಇನ್ವೆಸ್ಟಿಗೇಟ್. ಇದ್ರ ಮೇಲೆ SIT ಇನ್ವೆಸ್ಟಿಗೇಟ್ ಮಾಡಬೇಕು, ಆವಾಗ ಸತ್ಯ ಹೊರಗೆ ಬರುತ್ತೆ. ಬಟ್ ಅದಾಗತ್ತಾ ಇಲ್ವಾ? ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸೇ. ಖಂಡಿತ ಸರ್. ಇದೆಲ್ಲ ನೋಡ್ತಾ ಇದ್ರೆ ಯಾವ್ದ್ಯಾವುದೋ ಒಂದು ರೀತಿಯಲ್ಲಿ ತಿರುವುಗಳನ್ನ ಪಡ್ಕೊಳ್ತಾ ಇದೆ. ಆರಂಭದಲ್ಲಿ ನಾವು ಶುರು ಮಾಡಿದ್ದು, ಒಂದು ಉದಾಹರಣೆ ಕೊಡೋದಾದ್ರೆ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ, ಅಲ್ಲಿಂದ ಶುರು ಮಾಡ್ತೀವಿ. ಯಾರ್ಯಾರ್ದೋ ಎಂಟ್ರಿ, ಶವ ಹೂಳೋದ್ರಿಂದ ಹಿಡಿದು ಈಗ ಶವ ಸಾಗಾಟದವರೆಗೂ ಹೋಗಿದೆ. ಸೊ ಇದನ್ನು ಮುಂದಿನ ಯಾವ್ಯಾವೆಲ್ಲ ಟರ್ನ್ಗಳನ್ನು ತೆಗೆದುಕೊಳ್ಳುತ್ತೋ, ಇನ್ನೂ ಏನೇನೆಲ್ಲ ಆಗಿದೆಯೋ, ನಿಜವಾಗ್ಲೂ ಇದೊಂಥರ ಈ ಮಿಸ್ಟ್ರಿ, ಹೌದು, ಒಂದು ರೀತಿಯಲ್ಲಿ ಮಿಸ್ಟ್ರಿ ಟೈಪ್ ಆಗ್ತಾ ಇದೆ. ಸೊ ನೋಡೋಣ ಈ ವಿಚಾರ, ಈಗ SIT ತನಿಖೆ ಹೆಂಗ್ ನಡೆಯುತ್ತೆ, ಈ ವಿಚಾರದಲ್ಲಿ ಏನೆಲ್ಲ ತನಿಖೆಗಳು ಆಗಬಹುದು ಅಂತ ಹೇಳಿ.